ಇವತ್ತು ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡ್ತೀನಿ. ಇವತ್ತೇನು ನೀವು ಹೇಳಿಕೆ ಕೊಟ್ಟಿರಲ್ಲ, ಇದು ಆಮಿಷ ಬಿಜೆಪಿದಿಂದಲ್ಲ. ಇವರಾಗೆ ಕೇಂದ್ರದ ಒಬ್ಬರು ದಿವಂಗತ ಕೇಂದ್ರ ಮಂತ್ರಿಗಳ ಮುಖಾಂತರ ಕೇಂದ್ರ ವರಿಷ್ಠ ಮಂಡಳಿಗೆ ವಿನಂತಿ ಮಾಡ್ಕೊಂಡಿದ್ರು, ನಾನು ಎಲ್ಲ ಕೇಸ್ಗಳನ್ನು ಮುಕ್ತ ಮಾಡಿ ನಾನು ಬಿಜೆಪಿಗೆ ಬರ್ತೀನಿ, ನಾನು ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೇಳಿದ್ದು. ಅವರು ಬಿಜೆಪಿ ಆಫರ್ ಮಾಡಿಲ್ಲ. ಭಾಳ ಆದರೂ ವಿಜೇಂದ್ರ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿ ಸಭೆ ಮಾಡಿದ್ದು ಸತ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ದಿಲ್ಲಿಯಿಂದ 30 ಕಿಲೋಮೀಟರ್ ಹೊರಗೆ ಇರುವಂಥ ರೆಸಾರ್ಟ್ನಲ್ಲಿ ಇಬ್ಬರು ಮಾತುಕತೆ ಮಾಡಿ ಕೇಂದ್ರ ವರಿಷ್ಠ ಮಂಡಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ವಿಜೇಂದ್ರ ಉಪಮುಖ್ಯಮಂತ್ರಿ ಆಗಬೇಕು, 60% BJP ಮಂತ್ರಿ ಆಗಬೇಕು, 40% ಡಿ ಕೆ ಶಿವಕುಮಾರ್ ಜೋಡ ಬಂದಂಥವ್ರು ಮಂತ್ರಿ ಆಗಬೇಕು. ಈ ಪ್ರಸ್ತಾವನೆ ತೊಗೊಂಡು ಹೋಗಿದ್ರು. ಅವಾಗೇನಾಯ್ತು ಅಂದರೆ ಕೇಂದ್ರದವರು ಇಲ್ಲಿ ಇಂಟೆಲಿಜೆಂಟ್ ರಿಪೋರ್ಟು ಎಲ್ಲ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಹಿಂದೆ ಕೇವಲ 10ರಿಂದ 12 ಜನ ಇದ್ದಾರೆ, 60ರಿಂದ 70 ಏನು ಹೇಳ್ತಾ ಇದ್ದಾರೆ ಅವ್ರಿಗಿಲ್ಲ. ಅದಕ್ಕೆ ಇದರ ಕೈ ಹಾಕೋದು ಸೂಕ್ತ ಅಲ್ಲ ಅಂತ ಹೇಳಿ ಸಲಹೆ ಬಂದ ಮೇಲೆ, ಆ ಸಲಹೆ ಬರೋಕ್ಕಿಂತ ಮುಂಚೆ 2 ದಿವಸ ಮುಂಚೆ ನನ್ನನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಯತ್ನಾಳ್ BJPಲಿದ್ದರೆ ಡಿ ಕೆ ಶಿವಕುಮಾರ್ಗೆ ವಿರೋಧ ಮಾಡ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಪಕ್ಷದ ವಿರುದ್ಧ ಹೇಳಿಕೆ ಕೊಡ್ತಾನೆ ಅಂತೇಳಿ ನಾನು ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ ದಿವಸ 2 ದಿವಸಕ್ಕೆ ಒಂದು ಕೇಂದ್ರದ ಒಬ್ಬರ ನಾಯಕರ ಫೋನ್ ಬಂತು, ಯತ್ನಾಳ್ಜಿ आपको बहुत गलत हमने निर्णय लिया, ತಪ್ಪು ನಿರ್ಣಯ ತೊಗೊಂಡಿವಿ. ನಿಮ್ಮನ್ನು ಉಚ್ಚಾಟನೆ ಮಾಡಿದ ಉದ್ದೇಶ ಡಿ ಕೆ ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಿತ್ತು. ಆದರೆ ಇವತ್ತು ರಿಪೋರ್ಟ್ ಬಂದಿದೆ, ಡಿ ಕೆ ಶಿವಕುಮಾರ್ ವಿರುದ್ಧ 10ರಿಂದ 12 ಜನಕ್ಕಿಂತ ಹೆಚ್ಚಿಲ್ಲ, ಇದು ನಾವು ಫೇಲ್ ಆಗ್ತೀವಿ ಅಂದಿದ್ದಕ್ಕೆ ಕೈ ಬಿಟ್ಟರು. ನಾನು ಉಚ್ಚಾಟನೆ ಮಾಡಿದ್ದು ಪಶ್ಚಾತ್ತಾಪ ಈಗ ಆಗ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡ್ತೀನಿ. ಇವತ್ತೇನು ನೀವು ಹೇಳಿಕೆ ಕೊಟ್ಟಿರಲ್ಲ, ಇದು ಆಮಿಷ ಬಿಜೆಪಿದಿಂದಲ್ಲ. ಇವರಾಗೆ ಕೇಂದ್ರದ ಒಬ್ಬರು ದಿವಂಗತ ಕೇಂದ್ರ ಮಂತ್ರಿಗಳ ಮುಖಾಂತರ ಕೇಂದ್ರ ವರಿಷ್ಠ ಮಂಡಳಿಗೆ ವಿನಂತಿ ಮಾಡ್ಕೊಂಡಿದ್ರು, ನಾನು ಎಲ್ಲ ಕೇಸ್ಗಳನ್ನು ಮುಕ್ತ ಮಾಡಿ ನಾನು ಬಿಜೆಪಿಗೆ ಬರ್ತೀನಿ, ನಾನು ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೇಳಿದ್ದು. ಅವರು ಬಿಜೆಪಿ ಆಫರ್ ಮಾಡಿಲ್ಲ. ಭಾಳ ಆದರೂ ವಿಜೇಂದ್ರ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿ ಸಭೆ ಮಾಡಿದ್ದು ಸತ್ಯ. ದಿಲ್ಲಿಯಿಂದ 30 ಕಿಲೋಮೀಟರ್ ಹೊರಗೆ ಇರುವಂಥ ರೆಸಾರ್ಟ್ನಲ್ಲಿ ಇಬ್ಬರು ಮಾತುಕತೆ ಮಾಡಿ ಕೇಂದ್ರ ವರಿಷ್ಠ ಮಂಡಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ವಿಜೇಂದ್ರ ಉಪಮುಖ್ಯಮಂತ್ರಿ ಆಗಬೇಕು, 60% BJP ಮಂತ್ರಿ ಆಗಬೇಕು, 40% ಡಿ ಕೆ ಶಿವಕುಮಾರ್ ಜೋಡ ಬಂದಂಥವ್ರು ಮಂತ್ರಿ ಆಗಬೇಕು. ಈ ಪ್ರಸ್ತಾವನೆ ತೊಗೊಂಡು ಹೋಗಿದ್ರು. ಅವಾಗೇನಾಯ್ತು ಅಂದರೆ ಕೇಂದ್ರದವರು ಇಲ್ಲಿ ಇಂಟೆಲಿಜೆಂಟ್ ರಿಪೋರ್ಟು ಎಲ್ಲ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಹಿಂದೆ ಕೇವಲ 10ರಿಂದ 12 ಜನ ಇದ್ದಾರೆ, 60ರಿಂದ 70 ಏನು ಹೇಳ್ತಾ ಇದ್ದಾರೆ ಅವ್ರಿಗಿಲ್ಲ. ಅದಕ್ಕೆ ಇದರ ಕೈ ಹಾಕೋದು ಸೂಕ್ತ ಅಲ್ಲ ಅಂತ ಹೇಳಿ ಸಲಹೆ ಬಂದ ಮೇಲೆ, ಆ ಸಲಹೆ ಬರೋಕ್ಕಿಂತ ಮುಂಚೆ 2 ದಿವಸ ಮುಂಚೆ ನನ್ನನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಯತ್ನಾಳ್ BJPಲಿದ್ದರೆ ಡಿ ಕೆ ಶಿವಕುಮಾರ್ಗೆ ವಿರೋಧ ಮಾಡ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಪಕ್ಷದ ವಿರುದ್ಧ ಹೇಳಿಕೆ ಕೊಡ್ತಾನೆ ಅಂತೇಳಿ ನಾನು ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ ದಿವಸ 2 ದಿವಸಕ್ಕೆ ಒಂದು ಕೇಂದ್ರದ ಒಬ್ಬರ ನಾಯಕರ ಫೋನ್ ಬಂತು, ಯತ್ನಾಳ್ಜಿ आपको बहुत गलत हमने निर्णय लिया, ತಪ್ಪು ನಿರ್ಣಯ ತೊಗೊಂಡಿವಿ. ನಿಮ್ಮನ್ನು ಉಚ್ಚಾಟನೆ ಮಾಡಿದ ಉದ್ದೇಶ ಡಿ ಕೆ ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಿತ್ತು. ಆದರೆ ಇವತ್ತು ರಿಪೋರ್ಟ್ ಬಂದಿದೆ, ಡಿ ಕೆ ಶಿವಕುಮಾರ್ ವಿರುದ್ಧ 10ರಿಂದ 12 ಜನಕ್ಕಿಂತ ಹೆಚ್ಚಿಲ್ಲ, ಇದು ನಾವು ಫೇಲ್ ಆಗ್ತೀವಿ ಅಂದಿದ್ದಕ್ಕೆ ಕೈ ಬಿಟ್ಟರು. ನಾನು ಉಚ್ಚಾಟನೆ ಮಾಡಿದ್ದು ಪಶ್ಚಾತ್ತಾಪ ಈಗ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.